ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಗೋ ಗ್ರೀನ್ ಸೋ ಗ್ರೀನ್. ಕರಾವಳಿ ಭಾಗದಲ್ಲಿ ಅದರಲ್ಲೂ ಮಳೆಗಾಲದಲ್ಲಿ ಈ ಕೆಸವಿನ ಸೊಪ್ಪಿದೆ ರಾಶಿ. ಈ ಕೆಸವಿನ ಸೊಪ್ಪಿಂದ ಗೊಜ್ಜು, ಪತ್ರೊಡೆ, ಕರಗಲಿ ಹೀಗೆ ನಾನಾ ಥರ ಪದಾರ್ಥನ ಮಾಡ್ತಾವೆ. ಅದರಲ್ಲಿ ಈ ಕೆಸವಿನ ಸೊಪ್ಪಿನ ಹುಳಿನೂ ಒಂದು. ಕೆಸವಿನ ಸೊಪ್ಪು ಮತ್ತು ಕಡಲೆಕಾಳು ಹಾಕಿ ಮಾಡುವಂತಹ ಈ ಹುಳಿ ಅದ್ಭುತವಾಗಿರ್ತು ನೋಡಿ. ಕೆಸವಿನ ಸೊಪ್ಪಿನ ಈ ದಂಟಿನಲ್ಲಿ ನಾರಿನಂಶ ಜಾಸ್ತಿ ಇರ್ತು. ಅದಕ್ಕೋಸ್ಕರ ಮೇಲಿಂದ ಈ ನಾರಿನಂಶನ ಬಿಡಿಸ್ಕೊಳ್ಳೋ, ಇಲ್ಲಾಂದರೆ ಬಾಯಿಗೆ ಸಿಕ್ತು. ಈ ನಾರು ಎಳೆದಾದ್ರೆ ಮಾತ್ರ ಬಳಸೋ ನೋಡಿ. ಈ ನಾರನ್ನೆಲ್ಲ ತೆಗೆದಿಟ್ಕೊಂಡೆ. ಈ ದಂಟನ್ನೆಲ್ಲ ಕಟ್ ಮಾಡೋ. ಈ ರೆಸಿಪಿನ ನನ್ನ ಫ್ರೆಂಡ್ ಹೇಳ್ಕೊಟ್ಟಿತ್ತು. ಈ ರೆಸಿಪಿನ ಸಾಮಾನ್ಯವಾಗಿ ಭಟ್ಕಳ ಮತ್ತು ದಕ್ಷಿಣ ಕನ್ನಡ ಭಾಗದಲ್ಲಿ ಹೆಚ್ಚಾಗಿ ಮಾಡ್ತಾವೆ. ಇದನ್ನೆಲ್ಲ ಒಂದು ಪಾತ್ರೆಗೆ ಹಾಕ್ಕೊಂಡು ಕೆಸವಿನ ಸೊಪ್ಪನ್ನು ಸಹ ಸಣ್ಣಗೆ ಕೊಚ್ಕೊಳ್ಳೋ ನೋಡಿ. ಇದನ್ನು ಕೊಚ್ಕೊತಾ ಇದ್ದೆ. ಈ ಕೆಸವಿನ ಸೊಪ್ಪಿನ ಒಂದು ವಿಶೇಷತೆ ಅಂದರೆ, ನೀವು ಇದನ್ನು ಎಷ್ಟು ಬೇಯಿಸಿದ್ರೂ ಸಹ ಅದರಲ್ಲಿಪ್ಪಂಥ ಪೋಷಕಾಂಶ ನಷ್ಟ ಆಗ್ತಿಲ್ಲ. ಆಯಾ ಕಾಲಕ್ಕೆ ಸಿಗುವಂಥ ಸೊಪ್ಪನ್ನು ನಾವು ಆಹಾರದಲ್ಲಿ ಬಳಸೋದ್ರಿಂದ ನಾವು ಆರೋಗ್ಯನ ಹೆಚ್ಚಿಸ್ಕೊಳ್ಳೋಕು. 1 ಕಪ್ ಕಡಲೆಕಾಳನ್ನು ರಾತ್ರಿನೇ ನೆನೆಸಿಟ್ಟಿದ್ದೆ. ಇದಕ್ಕೆ ನೀರು ಹಾಕಿ ಬೇಯುರೆಡಿ. ಗ್ಯಾಸ್ ಆನ್ ಮಾಡಿ. ಈಗ ನೋಡಿ, ಕಡಲೆಕಾಳೆಲ್ಲ ಬೆಂದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮತ್ತೊಂದು ನಿಮಿಷ ಮುಚ್ಚಿಟ್ಟು ಗ್ಯಾಸ್ ಆಫ್. ಹೆಚ್ಚಿದ ಕೆಸವಿನ ಸೊಪ್ಪನ್ನು ಪಾತ್ರೆಗೆ ಹಾಕಿ ಬೇಯುಲಿಡ. ಈ ಕೆಸವಿನ ಸೊಪ್ಪಿನ ಹುಳಿ ಸ್ವಲ್ಪ ಹುಣಸೆ ಹಣ್ಣು ಜಾಸ್ತಿ ಬೇಕಾಗ್ತು. ಯಾಕೆಂದರೆ ಇದರಲ್ಲಿ ಸ್ವಲ್ಪ ತುರಿಸುವಂತಹ ಗುಣ ಇರ್ತು. ಹುಣಸೆ ಹಣ್ಣು ಜಾಸ್ತಿ ಹಾಕದೇ ಇದ್ದರೆ ಗಂಟಲು ತುರಿಸ್ತು. ಈಗ ಈ ಕೆಸವಿನ ಸೊಪ್ಪಿಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ 1 ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣನ್ನು ನಾನು ಮೊದಲೇ ನೆನೆಸಿಟ್ಟಿದ್ದೆ. ಅದರ ರಸನೆಲ್ಲ ಇದಕ್ಕೆ ಹಾಕಿ ಈಗ ಸೀದಾ ಒಲೆ ಮೇಲೆ ಬೇಯುಲಿಡ. ಆಮೇಲೆ ಬೀಸುಲಕ್ಕೂ ಸಹ ಸ್ವಲ್ಪ ಹುಣಸೆ ಹಣ್ಣು ಹಾಕೋಕ್ಕಾಗ್ತು. ಇಷ್ಟು ಹುಳಿ ಬೇಕೇ ಬೇಕು ಇದಕ್ಕೆ. ಈಗ ನೋಡಿ, ಈಗ ಎಲ್ಲ ಹಿಂಡಾಯ್ದು ಚರಟನ ಬಿಸಾಡೋದು. ಈಗ ಇದು ಬೇಗನೆ ಬೇಯಿತು. ಗ್ಯಾಸ್ ಆನ್ ಮಾಡಿ ಮುಚ್ಚಿಟ್ಬಿಡಿ. ಇದು ಬೇಯೋ ತನಕ ಹಾಗೆ ನೋಡಿ, ಮಧ್ಯ ಈ ರೀತಿ ಕೈ ಆಡ್ತಾ ಇರೋ, ಚೆಕ್ ಮಾಡ್ತಾ ಇರೋ. ಇದು ಇನ್ನೂ ಬೆಂದಿಲ್ಲ, ಇನ್ನೊಂದು ಸ್ವಲ್ಪ ಬೇಯು. ಈ ಕೆಸವಿನ ಸೊಪ್ಪನ್ನು ಕೇವಲ ಅಂದ್ಕೊಳ್ಳಿ, ಇದು ಆ್ಯಂಟಿ ಆಕ್ಸಿಡೆಂಟ್. ಇದರ ದಂಟಿನಲ್ಲಿ ವಿಟಮಿನ್ ಸಿ ಅಂಶ ಜಾಸ್ತಿ ಇರ್ತು. ಇದನ್ನು ಆಹಾರದಲ್ಲಿ ಹೆಚ್ಚೆಚ್ಚು ಬಳಸೋದ್ರಿಂದ ಕ್ಯಾನ್ಸರ್ ಬರ್ತಿಲ್ಲ ಹೇಳಿ ಹೇಳ್ತಾರೆ. ಇದೊಂದು ಸ್ವಲ್ಪ ಬೆಂದಿಲ್ಲ, ಇನ್ನೂ ಸ್ವಲ್ಪ ಬೇಯ. ಸರಿಯಾಗಿ ಬೇಯಾಗಿದ್ದರೂ ಸಹ ಗಂಟಲು ತೋರಿಸ್ತು ನೋಡಿ. ಒಂದು ಸ್ವಲ್ಪ ಮುಚ್ಚಿಟ್ಬಿಡುವ, ಚೆನ್ನಾಗಿ ಬೇಯಲಿ. ಈಗ ನೋಡಿ ಬೆಂದು. ಇದು ಕಡಲೆಕಾಳಿಗೆ ಉಪ್ಪು ಹಾಕೋದ್ರಿಂದ ಇದಕ್ಕೆ ಸ್ವಲ್ಪ ನೋಡ್ಕೊಂಡು ಉಪ್ಪು ಹಾಕೋ. ನಾನು ಉಪ್ಪು ಹಾಕೋದು ಚಿಕ್ಕ ಸ್ಪೂನಲ್ಲಿ, ಸಣ್ಣ ಚಮಚದಲ್ಲಿ 2 ಚಮಚ ಉಪ್ಪು ಹಾಕಿದ್ದೆ. ಟೀ ಸ್ಪೂನ್ಗಿಂತ ಚಿಕ್ಕದು. ಚೂರು ಬೆಲ್ಲ. ಹುಳಿಗೆ ಜಾಸ್ತಿ ಬೆಲ್ಲ ಹಾಕಲಿಲ್ಲ, ಸ್ವಲ್ಪನೇ ಬೆಲ್ಲ ಹಾಕೋ. ಜಾಸ್ತಿ ಬೆಲ್ಲ ಹಾಕಿದ್ರೆ ಈ ಹುಳು ಅಷ್ಟು ಚಲೋ ಆಗ್ತಿಲ್ಲ. ಮಸಾಲೆ ರೆಡಿ ಮಾಡ್ಕೊಂಬ. ಅರ್ಧ ಚಮಚ ಮೆಂತೆನ ಹಾಕಿ ಮೆಂತೆ ಕೆಂಪಗೆ ಹುರ್ಕೊಳ್ಳೋ. ಮೆಂತೆ ಕೆಂಪಿಗೆ ಹುರಿದಾದ ನಂತರ ಇದನ್ನು ಮಿಕ್ಸಿ ಜಾರಲ್ಲಿ ತೆಗೆದಿಟ್ಕೊಂಬಿಡಿ. ಮತ್ತು ಇದೇ ಬಾಣಲಿಲಿ ಬಾಕಿ ಮಸಾಲೆನ ಹಾಕುವ. 3 ಚಮಚ ಕೊತ್ತಂಬರಿ ಬೀಜ. 3 ಚಮಚ ಕೊತ್ತಂಬರಿ ಬೀಜಕ್ಕೆ 3/4 ಚಮಚ ಜೀರಿಗೆ, ಒಂದು 7ರಿಂದ 8 ಬ್ಯಾಡಗಿ ಮೆಣಸಿನ್ಕಾಯಿನ ಹಾಕಿ ಹುರಿರಿ. ನೀವು ಖಾರ ಏನಾದರೂ ಜಾಸ್ತಿ ಬೇಕು ಅಂದರೆ ಗುಂಟೂರು ಮೆಣಸಿನ್ಕಾಯನ್ನು ಸಹ ನೀವು ಹಾಕಬೇಕು. ಈಗ ಇಷ್ಟು ಹುರಿದಾದ ನಂತರ ಒಂದು ಚೂರು ಇಂಗು, ಕಡಲೆಕಾಳಿನಷ್ಟು ಇಂಗು. ಈ ರೆಸಿಪಿಗೆ ಹಿಂಗೆ ಮೇನು. ಆಮೇಲೆ ಒಂದು ಸ್ವಲ್ಪ 4-5 ಎಸಳು ಕರಿಬೇವಿನ ಸೊಪ್ಪು ಹಾಕಿ ಹುರಿಯಿರಿ ನೋಡಿ. ಇಷ್ಟು ಕೆಂಪಾದರೆ ಸಾಕು. ಈಗ ಗ್ಯಾಸನ್ನು ಆಫ್ ಮಾಡಿಬಿಡಿ. ಈಗ ಮಿಕ್ಸಿ ಜಾರಲ್ಲಿ 1 ಕಪ್ ಕಾಯಿ ತುರಿ. ಈ ಮಸಾಲೆ ಎಲ್ಲ ಪೂರ್ತಿ ಆ ಮಸಾಲೆ ಆರಿದ್ದು ಅಂದರೆ ಈ ಮೆಣಸೆಲ್ಲ ನೋಡಿ ಈ ರೀತಿ ಕ್ರಿಸ್ಪಿ ಆದರೆ ಅದು ಹುಳಿ ಚಲೋ ಆಗ್ತು. ಈಗ ಇದನ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕಿ ಒಂದು ಚೂರು ಹುಣಸೆ ಹಣ್ಣು, ಜಾಸ್ತಿ ಏನು ಬೇಡ, ಮೊದಲೇ ನಾವು ಹುಣಸೆ ಹಣ್ಣು ರಸ ಹಾಕಿದ್ದು, ಸ್ವಲ್ಪನೇ ನೀರು ಹಾಕಿ ಬೀಸ್ಕೊಬರೋ ನೋಡಿ. ಇದು ತುಂಬಾ ನೈಸು ಬೇಡ, ತುಂಬ ತರಿನೂ ಬೇಡ, ಹಾಗೆ ಬೀಸ್ಕೊಬರೋ. ಈಗ ಬೀಸಾಯಿತು. ಸೊಪ್ಪಿಗೆ ಕಡಲೆಕಾಳು, ಬೀಸಿದಂಥ ಮಸಾಲೆ ಎಲ್ಲವನ್ನು ಹಾಕಿ ಕುದಿಸೋ. ಕಡಲೆಕಾಳಲ್ಲೂ ಸಹ ರಿಚ್ ಪ್ರೋಟೀನ್ ಅಂಶ ಇರೋದ್ರಿಂದ ಈ ಹುಳಿ ಎಷ್ಟೊಂದು ಹೆಲ್ದಿ. ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ
ಜಾಸ್ತಿ ದಪ್ಪನೂ ಬೇಡ, ಜಾಸ್ತಿ ತೆಳ್ಳಗೂ ಬೇಡ. ಹುಳಿ ಈ ಹದದಲ್ಲಿದ್ದರೆ ಸಾಕು. ಈ ಮಧ್ಯದಲ್ಲಿ ಕಡಲೆಕಾಳು ಬಾಯಿಗೆ ಸಿಗ್ತಾ ಇದ್ದರೆ ಮಜಾ ಆಗ್ತು ನೋಡಿ. ಅರಿಶಿನ ಒಂಚೂರು, ಆ್ಯಕ್ಚುಲಿ ಹುರಿಯೋಕ್ಕಾರೆ ಒಂಚೂರು ಅರಿಶಿನ ಹಾಕೋ, ನಾನು ಮರ್ತುಬಿಟ್ಟಿದ್ದೆ ನೋಡಿ. ಈಗ ಇದನ್ನು ಚೆನ್ನಾಗಿ ಕುದಿಸಿದ ಮೇಲೆ ಗ್ಯಾಸ್ ಆಫ್ ಮಾಡಿ. ಈಗ ಒಂದು ಒಗ್ಗರಣೆ, ತೆಂಗಿನ ಎಣ್ಣೆನೇ ಯೂಸ್ ಮಾಡಿ, ಚಲೋ ಆಗ್ತು. ನೀವು ತೆಂಗಿನ ಎಣ್ಣೆ ಇಷ್ಟ ಇಲ್ಲ ಅಂದರೆ ಬೇರೆ ಎಣ್ಣೆ ಹಾಕ್ಕೊಳ್ಳಿ. ಸಾಸಿವೆ, ಒಣಮೆಣಸಿನ್ಕಾಯಿ, ಒಂಚೂರು ಇಂಗು ಹಾಕಿ, ಸ್ವಲ್ಪ ಕರ್ಬೇವಿನ ಸೊಪ್ಪು ಇಷ್ಟನ್ನು ಹಾಕಿ ಒಗ್ಗರಣೆ ಮಾಡಿದ್ರಾಯ್ತು. ಬಿಸಿ ಬಿಸಿ ಅನ್ನದ ಜೊತೆಗೆ ಈ ಕಡಲೆಕಾಳು ಮತ್ತು ಕೆಸುವಿನ ಸೊಪ್ಪಿನ ಹುಳಿ ಅದ್ಭುತವಾಗಿರ್ತು. ರೆಸಿಪಿ ಇಷ್ಟ ಆದರೆ ನಿಮ್ಮಗಳ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು.